ಟನ್ನೇಜು ಮತ್ತೆ ನೆಕ್ಸ್ಟ್ ಎಂಸ್ಯಾಂಡ್ ಅನ್ನ ಯಾವುದೇ ರೀತಿ ರಕ್ಷಣಾ ಕವಚ ಇಲ್ದಿರ ಅರ್ಧಂಬರ್ಧ ಕಟ್ಕೊಂಡು ಬೈಕ್ ಸವಾರ್ಗೆ ಒಂದು ಸವಾಲಾಗಿ ಪರಿಣಮಿಸ್ತಾ ಇದೆ. ಅದ್ರ ಬಗ್ಗೆ ಅಧಿಕಾರಿಗಳ ವೈಫಲ್ಯ ಎದ್ದು ಕಾಣ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಹೇಳಿ ಸರ್. ಖಂಡಿತವಾಗ್ಲೂ ಕಳೆದ 4-5 ವರ್ಷಗಳಿಂದ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಏನು ನಮ್ಮ ಟಿಪ್ಪರ್ ವಾಹನಗಳು ಎಂಸ್ಯಾಂಡ್ ಮತ್ತು ಜಲ್ಲಿ ತುಂಬಿಕೊಂಡು ಹೋಗ್ತವೆ, ಆ ವಾಹನಗಳ ಹಾವಳಿ ಹೆಚ್ಚಾಗಿದೆ. ಯಾವ ರೀತಿ ಹೆಚ್ಚಾಗಿದೆ ಅಂದ್ರೆ, ಈಗ ಹೊಟ್ಟೆಪಾಡಿಗೆ ವಾಹನಗಳು ತಗೊಂಡ್ಬಂದು ಜೀವನ ನಡೆಸ್ಕೊಂತ ಇಕ್ಕಂತವ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಆದ್ರೆ ಅವರು ಏನು ರಕ್ಷಣಾ ಕವಚ ಏನಿದೆ, ಯಾವುದೇ ಒಂದು ರೀತಿ ಜಲ್ಲಿ ವಾಹನಕ್ಕಾಗಿರ್ಬೋದು ಅಥವಾ ಎಂಸ್ಯಾಂಡ್ ವಾಹನಕ್ಕೆ ಅವರು ಒಂದು ತಡೆ ಗೋಡೆಯನ್ನ ನಿರ್ಮಾಣ ಮಾಡ್ಕೊಳ್ಬೇಕು, ಪೇಪರ್ ಅನ್ನ ಕಟ್ಕೊಂಡ್ ಬರ್ಬೇಕು. ಅದ ಇಲ್ಲದೆ ಅನೇಕ ವಾಹನಗಳ ಗ್ಲಾಸ್ಗಳು ಪುಡಿ ಆಗಿದೆ ಮತ್ತು ಹಿಂದೆ ಬರ್ತಕ್ಕಂತ ಕಾರುಗಳು ಎಲ್ಲಾ ರೀತಿನೂ ಡ್ಯಾಮೇಜ್ ಆಗಿದೆ. ಮತ್ತು ಬೈಕ್ ಸವಾರರಿಗೆ ವಿಶೇಷವಾಗಿ ನೂರಾರು ಸಂಖ್ಯೆಯಲ್ಲಿ ಕಳೆದ 4-5 ವರ್ಷಗಳಿಂದ ಸಾವನ್ನು ಕೂಡ ಅಪ್ಪಿದ್ದಾರೆ ಅಲ್ಲಿನ ಸಂಚಾರಕರು. ಈ ರೀತಿ ಒಂದು ದೌರ್ಬಲ್ಯ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕಾಡ್ತಾ ಇದೆ ಅಂದ್ರೆ ಅದಕ್ಕೆ ನೇರ ಕಾರಣ ನಮ್ಮ ಅಧಿಕಾರಿಗಳಾಗಿರ್ತಾರೆ. ಯಾವತ್ತೂ ಆಗಿರ್ಲಿ ಸೂಕ್ತ ಕಾನೂನು ರೀತಿ ಕ್ರಮ ಕೈಗೊಳ್ಳದೆ ಹೋದ್ರೆ ಇಂಥ ಒಂದು ಅತಿಕ್ರಮಣ ನಮ್ಮ ಕಣ್ಮುಂದೆ ಬರ್ತಾನೆ ಇರ್ತದೆ. ದಯವಿಟ್ಟು ಈ ಕೂಡಲೇ ನಮ್ಮ RTO ಇಲಾಖೆಯವರಾಗಿರ್ಬೋದು ಮತ್ತು ನಮ್ಮ ಇನ್ನಿತರ ಅಧಿಕಾರಿ ವರ್ಗದವರು, ಮೈನ್ಸ್ ಅವ್ರೀಗ ಪ್ರತಿದಿನ ಮೈನ್ಸ್ ಅವರು ಆ ಒಂದು ಏನು ಲೋಡಿಂಗ್ ಪಾಯಿಂಟ್ ಇದೆ ಅಲ್ಲಿಗೆ ಭೇಟಿ ಕೊಡ್ಬೇಕಂತ ಇದೆ. ಎಷ್ಟು ದಿನ ನಮ್ಮ ಮೈನ್ಸ್ ಅವ್ರು ಹೋಗಿ ಚೆಕ್ ಮಾಡಿದ್ದಾರೆ, ಎಷ್ಟು ದಿನ ಭೇಟಿ ಕೊಟ್ಟಿದ್ದಾರೆ, ಯಾವ್ಯಾವ ವೆಹಿಕಲ್ಗೆ ಎಷ್ಟೆಷ್ಟು ಟನ್ನೇಜ್ ಹಾಕ್ಬೇಕಂತ ರೂಲ್ಸ್ ಇದೆ, ಕಾನೂನಿದೆ, ಎಷ್ಟು ಟನ್ನೇಜ್ ಹಾಕ್ತಾರೆ, ಇವೆಲ್ಲ ಏನು ಕ್ರಮಗಳು ಕೈಗೊಂಡಿದ್ದಾರೆ. ದಯವಿಟ್ಟು ಈ ಕೂಡಲೇ ನೀವು RTO ಅಧಿಕಾರಿಗಳು ಗಮನ ವಹಿಸದೆ ಹೋದರೆ ಏನು ನೂರಾರು ಸಂಖ್ಯೆಯಲ್ಲಿ ನಮ್ಮ ಬೈಕ್ ಸವಾರರಿಗೆ ತೊಂದರೆ ಆಗಿ ಧೂಳು ಬುಚ್ಕೊಂಡು ಕಣ್ಣುಗಳಿಗೆ ತೊಂದರೆ ಆಗಿ ಕಣ್ಣುಗಳು ಬೇರೆ ಬೇರೆ ರೀತಿಯಾಗಿ ಏನು ಈ ಒಂದು ಆಕ್ಸಿಡೆಂಟ್ ಝೋನ್ ಚಿಕ್ಕಬಳ್ಳಾಪುರ ವಾಪ್ಸಂದ್ರದಿಂದ ಹಿಡಿದು ಸೇಠದಿನ್ನವರೆಗೂ ಆಕ್ಸಿಡೆಂಟ್ ಝೋನ್ ಕ್ರಿಯೇಟ್ ಆಗಿಬಿಟ್ಟಿದೆ. ದಯವಿಟ್ಟು ಈ ಕೂಡಲೇ ಗಮನ ವಹಿಸಿ ನೀವು ಇದಕ್ಕೊಂದು ಅಂತ್ಯ ಕಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಜನರು, ರೈತರು, ಬಡವರು ಕೂಡ ಎಲ್ಲರೂ ಕೂಡ ನಿಮ್ಮ ಹಿಂದೆ ತಿರುಗಿ ಬೀಳೋ ಅಂಥದ್ದು ದಿನ ಏನು ದೂರ ಇಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಸರ್. ಕಾನೂನು ಮೇಲೆ ನಂಬಿಕೆ ಎಲ್ರಿಗೂ ಇರ್ತದೆ, ಕಾನೂನು ಮೇಲೆ ಭಯನೂ ಇರ್ತದೆ. ಕೆಲವರು ಅದೇನೋ ಹಣವಂತರ ಅಂತಾರಲ್ಲ, ನಮ್ಮ దగ్గర ಉಂದ್ರ ದಂಡಿಗೆ ದುಡ್ಡು ಅಂತ, ಅವ್ರು ಮಾತ್ರ ಭಯ ಬೀಳ್ತಾ ಇಲ್ಲ ಅಷ್ಟೇ. ಮಿಕ್ದವ್ರು ಕೆಲವರೆಲ್ಲ ಭಯ ಇಟ್ಕೊಂಡು ಅವ್ರು ಹೊಟ್ಟೆಪಾಡಿಗೆ ಜೀವನ ಮಾಡ್ಕೊಳ್ತಾ ಇರ್ತಕ್ಕಂಥವ್ರು ಕೆಲವರು ಕಾನೂನು ಚೌಕಟ್ಟಲ್ಲಿ ಹೋಗ್ತಾ ಇದ್ದಾರೆ. ಮಿಕ್ಕಿದಂಥವರು ಬಲವಂತರು ಈ ಕೆಲವ್ರನ್ನ ಎಲ್ಲರನ್ನೂ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಇವತ್ತಿನ ದಿನ ಈ ರೀತಿ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅಂತ ನಮಗೆ ಮೇಲ್ನೋಟಕ್ಕೆ ಕಣ್ಣಿಗೆ ಕಾಣಿಸ್ತಾ ಇದೆ ಸರ್. ಅಧಿಕಾರಿಗಳು ಹಣವಂತರು ಸರ್, ಈಗ ಮಾರೋಗಿದಾರೋ ಇಲ್ಲ ಅನ್ನೋದು ನಮಗೇನು ನೇರವಾಗಿ ಏನು ನಮಗೆ ಕಂಡಿಲ್ಲ. ಆದರೆ ಇವತ್ತಿನ ದಿನ ಸಮಾಜದಲ್ಲಿ ಪ್ರತಿನಿತ್ಯ ಒಡನಾಟ ಇಟ್ಕೊಂಡಿರೋ ಅಂಥ ಸಂದರ್ಭದಲ್ಲಿ ಇವತ್ತು ಓವರ್ ಟನ್ನೇಜ್ ಹಾಕ್ಕೊಂಡು ಗಾಡಿ ಬಂದರೆ ಅದಕ್ಕಂತ ಒಂದು ಕಾನೂನು ರೀತಿ ಸೂಕ್ತ ಕ್ರಮ ಇದೆಯಲ್ವಾ, ಅದನ್ನು ಇದು ಮಾಡಬೇಕಲ್ವಾ. ಮತ್ತು ಸ್ಪೀಡು ಅದು ಯಾವ ಸ್ಪೀಡ್ ಅದು ಎಷ್ಟಿದೆಯೋ ಇಲ್ಲ ಅದನ್ನೇನೋ ಸ್ಪೀಡ್ ಲಾಕ್ ಮಾಡಬೇಕಂತ ನಾನು RTOಗಳಲ್ಲೇ ಮತ್ತೊಮ್ಮೆ ಮನವಿ ಮಾಡ್ತೀನಿ. ಈ ಕೂಡಲೇ ಅದಕ್ಕೊಂದು 60ರಿಂದ 80 ಒಳಗಡೆ ಸ್ಪೀಡ್ ಲಿಮಿಟ್ ಲಾಕ್ ಮಾಡಲಿ ಅಂತ ಕೇಳ್ಕೊತೀನಿ ಸರ್. ಯಾಕಂದರೆ ಆ ಸ್ಪೀಡ್ ಬಂದರೆ ಟೂ ವೀಲರ್ ಏನೋ ಅವನ ಪಕ್ಕದಲ್ಲಿ ಬಂದರೆ ಈ ನಮ್ಮ ಸುಂಟರಗಾಳಿ ಬಿರುಗಾಳಿ ಬಂದು ಹುಲ್ಲು ಸೊಪ್ಪು ಎತ್ಕೊಂಡು ಹೋಗ್ತಾರಲ್ಲ ಮೇಲಕ್ಕೆ, ಹಂಗೇನು ಹಾರ್ಕೊಂಡು ಹೊರ್ತಾರೇನೋ ಇವರು ಅಂತ ಭಯ ಆಗ್ತದೆ. ನಮ್ಮ ಕಾರುಗಳೇ ಪಕ್ಕದಲ್ಲಿ ಬರ್ತಾ ಇದ್ರೆ ಈ ಕಡೆಗೆ ಬಂದುಬಿಡ್ತದೆ ಕಾರು, ಆ ಕಡೆ ಹೋಗ್ತಾ ಇರೋ ಕಾರು ಈ ಕಡೆಗೆ ನೇರವಾಗಿ. ದಯವಿಟ್ಟು ಈ ಕೂಡಲೇ ಅದಕ್ಕೊಂದು ಸ್ಪೀಡ್ ಲಿಮಿಟ್ ಮಾಡಿ ತಡೆಗೋಡೆ ನಿರ್ಮಾಣ ರೀತಿ ಒಂದು ಆದೇಶ ಮಾಡಿ ಟಾರ್ಪಲ್ ಪೂರ್ತಿ ಹೊಚ್ಕೊಬೇಕು ಅಂತ. ನಮ್ಮವೇ 3-4 ಸಲ ನಮ್ಮ ಕಾರ್ ಗ್ಲಾಸ್ಗಳೇ ಹೊಡೆದೋಗೈತೆ. ನಾವು ಸುಮ್ಮನೆ ಸಮಾಜದಲ್ಲಿ ಒಂದು ಗೌರವ ಇಟ್ಕೊಂಡಿದ್ದೀವಿ, ಅವ್ರು ನಿಲ್ಲಿಸಿ ಗಲಾಟೆ ಮಾಡಿದ್ರೆ ಜನಕ್ಕೆ ಬೇರೆ ರೀತಿ ಸಂದೇಶ ಹೋಗ್ತದೆ ಅಂತ ನಾವು ಗಲಾಟೆ ಮಾಡಿಲ್ಲ. ದಯವಿಟ್ಟು ಈ ಕೂಡಲೇ ತಾವು ಅಧಿಕಾರಿಗಳು ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ದಯವಿಟ್ಟು ಇದನ್ನು ಈ ಕೂಡಲೇ ಇದಕ್ಕೊಂದು ಕ್ರಮ ಕೈಗೊಂಡು ಅಂತ್ಯ ಕಾಡಿಸ್ಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್.